ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೂ ಒಂದು ವಿಡಿಯೋಗೆ ಸ್ವಾಗತ. ನೋಡೋದಾದ್ರೆ ನಾವು ಈ ಟೆಂಟಲ್ಲಿ ಉಳ್ಕೊಂಡಿದ್ವಿ, ಟೆಂಟ್ ಹೌಸ್ ಸ್ಟೇ ಅಂತ ಅಂದ್ಬಿಟ್ಟು. ಎಲ್ಲ ಗಾಡಿಗಳೂ ಇಲ್ಲೇ ಇದೆ ನೋಡಿ. ಹೂನಿಗನ್ ಇದೆ, ಆದಮೇಲೆ ನಮ್ಮ ಹರಿ ಅವ್ರದ್ದು, ಡ್ಯೂಕ್ ಗಿರಿ ಅವ್ರದ್ದು ಎಕ್ಸ್ಪಲ್ಸ್ ಇದೆ. ಸೊ ನಮ್ಮ ಗೌತಮ್ ನಾಯ್ಡು ಅವರು ಅವ್ರ ಕಾರಲ್ಲಿ ಬಂದಿದ್ದಾರೆ. ಇವಾಗ ಏನು ವಿಶೇಷ ಅಂತ ಕೇಳ್ಬೋದು. ನನ್ನ ಕೈಯಲ್ಲಿ ಒಂದು ಹೊಸ ಕೀ ಇದೆ. ಏನಿದು ಕೀ ಅಂತ ಕೇಳಿದ್ರೆ ನೋಡಿ, ನಾವು ಇವತ್ತು ಓಡಿಸ್ತಿದ್ದೀವಿ ಬೆನೆಲಿ TRK 502 2 ಸಿಲಿಂಡರ್ 4 ವಾಲ್ವು. ಮತ್ತು ಇದು TRK 500cc ಗಾಡಿ ನೋಡಿ. ಇದರಲ್ಲಿ ಬಂದುಬಿಟ್ಟು ಇಲ್ಲೇ ನಿಮಗೆ ಚಾರ್ಜರ್ದು ಆಪ್ಷನ್ ಕೂಡ ಬಂದುಬಿಡುತ್ತೆ, USB ಕೊಟ್ಟಿದ್ದಾರೆ. ನಮ್ಮ ವಿನಾಯಕ್ ಅವರು ಓನರು. ಸೊ ಅವ್ರ ಬಗ್ಗೆ ನಾನು ನಿಮಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಇದರಲ್ಲಿ ಬರುತ್ತೆ ಮತ್ತು ನಿಮಗೆ ಎರಡು ಸೈಡು ಅಡ್ಜಸ್ಟಬಲ್ ಕ್ಲಚ್ಚು ಮತ್ತು ಲೆವರು. ಇದು ಬಂದುಬಿಟ್ಟು ಅಡಿಷ್ನಲ್ ಆಗಿ ಹಾಕ್ಸಿರೋ ಒಂದು ಫಾಗ್ ಲ್ಯಾಂಪ್ಸು. ಇದ್ರ ಬಗ್ಗೆ ಗೊತ್ತಿಲ್ಲ, ಒಂದು ಸಾರಿ ಕೇಳೋಣ ಅವ್ರನ್ನ. ಬನ್ನಿ ರೈಡ್ ಮಾಡ್ತಾ ಮಿಕ್ಕಿದ್ದು ಮಾತಾಡೋಣ. ಹೊರಡೋಣ ಬ್ರೋ, ಬನ್ನಿ. ನಾವು ಫಸ್ಟ್ ಟೈಮ್ ಇದನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಸೊ ಜಾಸ್ತಿ ಏನು ಇದರಲ್ಲೂ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಆಪ್ಷನ್ಸ್ ಇಲ್ಲ. ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇಟ್ಟಿದ್ದಾರೆ ಗಾಡಿನ. ನಾನು ನಿಮಗೆ ಎಕ್ಸಾಸ್ಟ್ ಸೌಂಡ್ ಎಲ್ಲ ಹೆಂಗಿದೆ, ಏನು ಎತ್ತ ಅಂತ ಕ್ಲೀನಾಗಿ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ಗಾಡಿ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಹೇಳಿ, ಹಿಂಗೆ ಕೇಳಿಸ್ತಾ ಸೌಂಡು. ಬನ್ನಿ ಯೂಟರ್ನ್ ಮಾಡೋವ. ಓನರ್ಸ್ ರಿವ್ಯೂ ಕೂಡ ತಿಳ್ಕೊಳೋಣ, ಹೆಂಗಿದೆ ಏನು ಓನರ್ಸ್ ರಿವ್ಯೂ ಅಂತ ಅಂದ್ಬಿಟ್ಟು. ಬನ್ನಿ ಬ್ರೋ, ಕೂತ್ಕೊಳ್ಳಿ. ಒಳ್ಳೆ ಸೈಜ್ ಹೇಳ್ತೀನಿ ನೋಡಿ, ಸೂಪರಾಗಿದೆ. ಬಟ್ ಮೇಂಟೈನ್ ಮಾಡೋದು ಸ್ಟಾರ್ಟಿಂಗಲ್ಲಿ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಿಮಗೆ ಒಂದು ಸಾರಿ ಅಭ್ಯಾಸ ಆಗಿಬಿಟ್ರೆ ನಿಮಗೆ ಸಿಕ್ಕಾಪಟ್ಟೆ ಕೂಲ್ ಆಗುತ್ತೆ. ವಿನಾಯಕ್ ಅವರೇ, ನೀವು ಓಡಿಸಿದಿರಲ್ಲ ಇದುವರೆಗೂ, ಸ್ಟಾರ್ಟಿಂಗಲ್ಲಿ ತಗೊಂಡಾಗ ನಿಮ್ಗೆ ಹೆಂಗೆ ಅನಿಸ್ತು, ಇವಾಗ ಹೆಂಗೆ ಅನಿಸ್ತಿದೆ? ಹಾಂ, 1 ವೀಕು ನಾನು ಇಷ್ಟು ಹೆವಿ ಗಾಡಿ ಓಡಿಸಿರೋದು ಫಸ್ಟ್ ಟೈಮ್, ಸೂಪರ್ ಬೈಕ್. ಸೊ ಐ ವಾಸ್ ರೈಡಿಂಗ್ ಡ್ಯೂಕ್ 250 ಫಸ್ಟ್ ಮುಂಚೆ. ಓಕೆ. ಡ್ಯೂಕ್ 250ಇಂದ ಇದಕ್ಕೆ ಸ್ವಲ್ಪ ಕಷ್ಟ ಆಯಿತು, ಲೈಕ್ ಟರ್ನಿಂಗಲ್ಲಿ. ಬಟ್ 1 ವೀಕ್ ಓಡಿಸಿದ್ಮೇಲೆ ಫೈನ್. ಇವಾಗ ಹೇಳ್ಬೇಕಂಗೆ ಆಫ್ ರೋಡ್ ಎಲ್ಲ, ಸಂಪಾಂಜೆ ಆಫ್ ರೋಡು ಅದೆಲ್ಲ ಮಾಡಿದ್ದೀನಿ. ಓ ಅದೇ ನೀವು ಹೇಳ್ತಿದ್ರಲ್ಲ, ಶ್ರೀಹರಿ ಅವ್ರ ಜೊತೆ ಎಲ್ಲ ಕುದುರೆ ಮುಖ ಎಲ್ಲ ಹೋಗಿದ್ರಿ. ಕರೆಕ್ಟು, ತುಂಬ ಸೂಪರ್ ಆಗಿ ಆಫ್ ರೋಡ್ ಎಲ್ಲ ಮಾಡಿ. ಓಕೆ. ಸೊ ಅದೇ ನಾನು ಹೇಳ್ತಿದ್ದಂಗೆ, ನನ್ನ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟಿಂಗ್ ಬಂದುಬಿಟ್ಟು ಕೂತಿದ ತಕ್ಷಣ ನನಗೆ ಇಮ್ಮಿಡಿಯೇಟಾಗಿ ಏನು ನನಗೆ ಫೈಂಡ್ ಔಟ್ ಆಗೋದಂದರೆ ಟ್ಯಾಂಕು ವೆರಿ ಲಾರ್ಜು. ಸೊ ನಿಮಗೆ ಬರುತ್ತೆ ಈ ಗಾಡಿಯಲ್ಲಿ 20 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ. ಸೊ ಅಷ್ಟೊಂದು ಫ್ಯೂಲ್ ಇರುತ್ತೆ. ಪ್ಲಸ್ ಮೈಲೇಜ್ ಬಂದುಬಿಟ್ಟು ನಿಮಗೆ ಕೇಳೋದಾದರೆ ಒಂದು 16 ಅಲ್ವಾ? 23 ಬರ್ತಿದ್ಯಾ? ಕ್ರೇಜಿ. ಸೊ ನೋಡಿ, ಟ್ವಿನ್ ಸಿಲಿಂಡರ್ ಆಗಿದ್ರು 23. ಹಾಂ ಹಾಂ. ಓ, ಬೆಂಗಳೂರಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ರಿ, ಹಂಪಿಗೆ ಬಂದ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿಸ್ರಿ. ಕ್ರೇಜಿ. ಆಮೇಲೆ ಇವರು 20 ಲೀಟರ್ಸ್ ಫ್ಯೂಲ್ ಹಾಕಿದ್ರೆ 23 to 26 ಕಿಲೋಮೀಟರ್ಸ್ ಪರ್ ಲೀಟರ್ ಮೈಲೇಜ್ ಸಿಗುತ್ತೆ ಇವ್ರಿಗೆ. ಆ ರೀತಿ ಇರಬೇಕಾದ್ರೆ ಇನ್ನೇನು ಬೇಕಾಗುತ್ತೆ ಸ್ನೇಹಿತರೆ? ಈ ಥರ ಒಂದು ಗಾಡಿ 500cc ಸ್ಪೀಡು ಎಷ್ಟು ಟಾಪ್ ಹೊಡೆದಿದ್ದೀರಾ ಇದುವರೆಗೂ? 170 ಹೊಡೆದಿದ್ದೀರಾ? 170 ಅಷ್ಟು ಹೋದ್ರೆ ಅಷ್ಟು ಮೈಲೇಜ್ ಸಿಗಲ್ಲ. ಓಕೆ ಓಕೆ. ಎಕಾನಮಿ ಓಡಿಸಿದ್ರೆ ಸೊ ಎಕಾನಮಿ ಏನಿದೆ? ಒಂದು 120 125. ಓಕೆ. ಆ್ಯಕ್ಚುಲಿ 125 ಹೋದ್ರೆ ಗಾಡಿ ಓಡಿಸಿರೋದೇ ಗೊತ್ತಾಗಲ್ಲ. ಓಕೆ ಓಕೆ. ಇದೆಲ್ಲ ಏನು ಅಡ್ಜಸ್ಟಬಲ್ಲ, ನಾನ್ ಅಡ್ಜಸ್ಟಬಲ್ಲ? ನಾನ್ ಅಡ್ಜಸ್ಟಬಲ್. ಸ್ಟಾಕಲ್ಲೇ ಬರುತ್ತೆ ನಿಮಗೆ, ಹ್ಯಾಂಗರ್ಸ್ ಆಗಿರ್ಬೋದು. ಓಕೆ. ಸೊ ಇವಾಗ ಈ ಹ್ಯಾಂಡಲ್ ಬಾರ್ ರೈಸರ್ಸು ಅದು ಸ್ಟಾಕಲ್ಲೇ ಬರೋದಲ್ಲ? ನನಗೆ ಇವಾಗ ಕರೆಕ್ಟ್ ಆಗಿದೆ, ಅದಕ್ಕೆ ನಾನು ಆಡಿಸಿಲ್ಲ ಯಾವುದು. ಓಕೆ ಓಕೆ ಓಕೆ. ಅಂದರೆ ಆಫ್ಟರ್ ಮಾರ್ಕೆಟ್ ಸಿಗುತ್ತೆ. ಓಕೆ. ಸೊ ಇವರು ಅಡಿಷ್ನಲ್ ಆಗಿ ಫಾಗ್ ಲ್ಯಾಂಪ್ಸ್ ಕೂಡ ಹಾಕ್ಸಿದ್ದಾರೆ. ಫಾಗ್ ಲ್ಯಾಂಪ್ಸು ನೀವು ಯಾವ್ದು ಹಾಕ್ಸಿರೋದು? ಅದು ಫ್ರಂಟಲ್ಲಿರೋ 2 ನೀವೇ ಹಾಕ್ಸಿರೋದಾ? ಮ್ಯಾಡ್ ಡಾಗ್ ಹಾಕ್ಸಿರೋದು. ಓಕೆ. ಕೆಳಗಡೆ 2 ವಿತ್ ಫ್ಲಾಶರ್ ಇರೋದು ಎಜ್ ಅದು. ಓಕೆ ಓಕೆ. 2 ನೀವೇ ಹಾಕ್ಸಿರೋ, ಸ್ಟಾಕಲ್ಲಿ ಯಾವುದು ಬಂದಿಲ್ಲ. ಓಕೆ ಓಕೆ. ಸರಿ ಸ್ನೇಹಿತರೆ, ಒಂದು ಕ್ವಿಕ್ಕಾಗೆ ಗಾಡಿನ ಫುಲ್ಲು ರೌಂಡ್ ಲುಕ್ ಹಾಕ್ಕೊಂಬಿಡಿ. ಸೊ ಸಿಗೋಣ. ಅದೊಂದು ಆಗಿದ ತಕ್ಷಣ ನಾನು ನಿಮಗೆ ರಿಮೈನಿಂಗ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಗಾಡಿದು ಕಂಪ್ಲೀಟ್ ಫೀಚರ್ಸು, ಇನ್ನು ಏನೇನಿದೆಯೋ ಎಲ್ಲ. ಆಮೇಲೆ ಒಂದು ಸಾರಿ ಟ್ರೈ ಮಾಡೋಣ, ಇಲ್ಲೆಲ್ಲಾದರೂ ಖಾಲಿ ರೋಡ್ ಸಿಕ್ಕಿದ್ರೆ ಒಂದು ಸ್ವಲ್ಪ ಸ್ಪೀಡ್ ಓಡಿಸೋದಕ್ಕೆ ಹೆಂಗೆ ಫೀಲ್ ಆಗುತ್ತೆ ಆ ಸ್ಪೀಡ್ ಓಡಿಸ್ಬೇಕಾದ್ರೆ ಅಂತ ಕೂಡ ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ರೈಟ್, ಒಂದು ಲುಕ್ ಹಾಕ್ಕೊಂಬನ್ನಿ. ಸೊ ಸ್ನೇಹಿತರೆ, ಒಂದು ಸಿನಿಮ್ಯಾಟಿಕ್ ಶಾಟ್ ನೋಡಿದ್ರಿ ನೋಡಿ. ಇವರೇ ವಿನಾಯಕ್ ಅಂತ ಅಂದ್ಬಿಟ್ಟು. ಹಾಯ್ ಬ್ರೋ.
ನೋಡಿ ಇವ್ರದೇ ಬೆನೆಲಿ 502X ಅಲ್ವಾ, 502 ಅಷ್ಟೇ ಅಲ್ವಾ? ರೋಡ್ ವರ್ಷನ್, ಇದು ಆಫ್ ರೋಡ್ ಅದು. ಓಕೆ ಓಕೆ ಓಕೆ, ಅವ್ರದ್ದೇ ಇದು ಗಾಡಿ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ತಿಳ್ಕೊಳೋಣ. ಬ್ರೋ ನೀವು ಏನು ಹೇಳ್ತೀರಾ ಈ ಗಾಡಿ ಬಗ್ಗೆ? ನಿಮ್ಗೆ ಹೆಂಗೆ ಅನಿಸಿದೆ? ಇದುವರೆಗೂ ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ? ಹೆಂಗೆ ಅನಿಸಿದೆ ಇವಾಗವರೆಗೂ? ಜೂನ್ 1 ನಾನು ಗಾಡಿ ಡೆಲಿವರಿ ತೊಗೊಂಡಿದ್ದು. ಜೂನ್ 1 ಅವತ್ತು ಗಾಡಿ ಡೆಲಿವರಿ ತೊಗೊಂಡಿನ ನೈಟೇ ನಾನು ಗೋಕರ್ಣ ಮುರುಡೇಶ್ವರ ರೈಡ್ ಹೋಗಿದ್ದು. ಅಂದರೆ ತೊಗೊಂಡಿದ್ದೀನಿ, ನೈಟ್ ಗೋಕರ್ಣ ಮುರುಡೇಶ್ವರ ಹೋಗಿದ್ದೀನಿ. ಓಕೆ ಓಕೆ. ಸೊ ಆ ರೈಡ್ ಮಾತ್ರ ಆವಾಗ ಮಾನ್ಸೂನ್ ಟೈಮ್, ಅವಾಗ ಅದು ಆ ಎಕ್ಸ್ಪೀರಿಯೆನ್ಸು ಹೇಳೋಕ್ಕಾಗೋದಿಲ್ಲ. ಆ ಥರ ಲೈಕ್ ಸಡನ್ನಾಗಿ ಒಂದು ಪ್ರೀಮಿಯಂ ಗಾಡಿಗೆ ಅಪ್ಗ್ರೇಡ್ ಆಗಿ ಅಷ್ಟು ದೂರ ಹೋಗಿ ಬಂದರೆ ನಾನು ಆ ರೈಡ್, ಆ ಟಯರ್ಡ್ನೆಸ್ಸು ಗೊತ್ತಾಗಿರಲಿಲ್ಲ ನನಗೆ. ಓಕೆ, 1000 ಕಿಲೋಮೀಟ್ರ್ ಒಂದು ಸ್ಟ್ರೆಚ್ಚಲ್ಲಿ ಓಡಿಸಿ ಲೈಕ್ ಟಯರ್ಡ್ ಫೀಲ್ ಆಗೋದೇ ಇಲ್ಲ. ಸೂಪರ್. ನೋಡಿ ಅವ್ರು ಹೇಳ್ತಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಬೆಳಗ್ಗೆ ಗಾಡಿ ತೊಗೊಂಡ್ರಂತೆ. ಸೊ ಬೆಳಗ್ಗೆ ಗಾಡಿ ತೊಗೊಂಡು ಸಾಯಂಕಾಲ ಅಷ್ಟೊತ್ತಿಗೆ 700 ಕಿಲೋಮೀಟರ್ ಕವರ್ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಿಂದ ಗೋಕರ್ಣದಿಂದ ಮುರುಡೇಶ್ವರ ಅಲ್ಲ, ಮುರುಡೇಶ್ವರ. ನೋಡಿ ಈ ರೀತಿ ಹೋಗಿದ್ದಾರೆ. ಗಾಡಿ ಅಂತೂ ನನಗಂತೂ ಸಕ್ಕತ್ ಇಷ್ಟ ಆಯಿತು. ಇವಾಗ ನಾನು ನಿಮಗೆ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ. ಎಕ್ಸಾಸ್ಟ್ ಸೌಂಡ್ ಅಂದರೆ ಇದು ಟ್ವಿನ್ ಸಿಲಿಂಡರ್ ಇಂಜಿನು ಪ್ಲಸ್ ರೇಡಿಯೇಟರ್ ಬರುತ್ತೆ. ನಾರ್ಮಲಿ ನೀವು ಹೈ ಕಂಪ್ರೆಷನ್ ರೇಷಿಯೋ ಗಾಡಿಗಳಲ್ಲೇ ರೇಡಿಯೇಟರ್ ನೋಡೋದು. ಬಟ್ ಇದು ಹೈ ಕಂಪ್ರೆಷನ್ ಆಗದಿರ ಇದ್ರೂ ಗಾಡಿ ಕಾಮಾಗಿರಲಿ, ಕೂಲಾಗಿರಲಿ ಅಂತ ನಿಮಗೆ ರೇಡಿಯೇಟರ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ ಬೇರೆ ಗಾಡಿಗಳ ಥರ ಎಲ್ಲ ಜಾಸ್ತಿ ಕೊಡಲ್ಲ. ನೋಡಿ ಅವರೇ ಹಜಾರ್ಡ್ ಲೈಟ್ಸ್ ಕೂಡ ಕೊಟ್ಬಿಡವ್ರೆ. ಇದನ್ನು ಆನ್ ಮಾಡಿದ ತಕ್ಷಣ ಹಜಾರ್ಡ್ ಲೈಟ್ಸ್ ಆನ್ ಆಗಿಬಿಡುತ್ತೆ. ಆಮೇಲೆ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಇಗ್ನಿಷನ್ ಆನ್ ಮಾಡಿ ಸೆಲ್ಫ್ ಹೊಡಿಬೇಕು. ಸೊ ನೋಡಿ ಸ್ನೇಹಿತರೆ, ಇವಾಗ ಏನಾದರೂ ನೀವು ನೋಡ್ತಿದ್ದೀರಾ, ನಾನು ಇಗ್ನಿಷನ್ ಸೌಂಡ್ ನಿಮಗೆ ಕೇಳಿಸ್ತೀನಿ. ಪಾ ಒಳ್ಳೆ ಬೇಸ್ ಸೌಂಡ್ ಹೆಂಗಿದೆ ಅಂತ ಅಂದರೆ ಪಾಪ್ಸ್ ಕೂಡ ಹೊಡಿತಿದೆ ಸ್ನೇಹಿತರೆ. ಇವಾಗಲೇ ಇದು ಸ್ಟಾಕ್ ಅಲ್ವಾ ಬ್ರೋ ಸದ್ಯಕ್ಕೆ? ನೋಡಿ ಇವಾಗ ಸ್ಟಾಕ್ ಇಟ್ಕೊಂಡೆ ಗಾಡಿದು ಬೇಸು ಸಿಕ್ಕಾಪಟ್ಟೆ ಬರ್ತಿದೆ. ನೀವಿನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇದ್ರದ್ದೇನಾದರೂ ಎಕ್ಸಾಸ್ಟು ನಾವು ಆ್ಯರೋಗೋ ಇಲ್ಲ ಅಂತಂದರೆ ಆಕ್ರೋಪೋವಿಕೋ ಇಲ್ಲ ಯಾವುದೇ ಒಂದು ಚೇಂಜ್ ಮಾಡಿಸ್ರೆ ಅವಾಗ ಬೇಸಿನ ಲೌಡ್ ಆಗಿಬಿಡುತ್ತೆ. ಸಿನ್ಸ್ ಇಟ್ ಈಸ್ ಇನ್ಲೈನ್ 2 ಅಷ್ಟೇ, V-twin ಇನ್ಲೈನ್ ಟು ಮೈ ಬ್ಯಾಡ್, ಇನ್ಲೈನ್ 2 ಆಗಿರೋದಕ್ಕೆ ಇಷ್ಟೊಂದು ಗಾಡಿ ಸೌಂಡು, ಪರ್ಫಾರ್ಮೆನ್ಸು, ಮೈಲೇಜು ಎಲ್ಲ ಕೊಡ್ತಿದೆ. ಸಾಕತ್ ಗುರು. ಸೊ ಸ್ನೇಹಿತರೆ, ನೀವು ಮುಂದೆ ನೋಡ್ತೀರಾ USD ಟೆಲಿಸ್ಕೋಪಿಕ್ ಫೋರ್ಕ್ಸ್ ಅಂತ ಅಂದ್ಬಿಟ್ಟು ನಿಮಗೆ ಮತ್ತೆ ಹಿಂದೆಗಡೆ ಮೋನೋ ಸಸ್ಪೆನ್ಷನ್ ಬರುತ್ತೆ ಅಂಡರ್ ಸೀಟ್. ನಿಮಗೆ ನಾರ್ಮಲ್ ಆಗಿ ನಮ್ಮ ಡ್ಯೂಕ್ಗಳಲ್ಲೆಲ್ಲ ಏನು ನೋಡ್ತಿರಲ್ಲ ಅದೇ ಬ್ರ್ಯಾಂಡ್, ಬಟ್ ವೆರಿ ಕಂಫರ್ಟಬಲ್, ವೆರಿ ಸಾಫ್ಟ್. ನಿಮಗೆ ಒಳ್ಳೆ ವಾಟರ್ ಬೆಡ್ ಮೇಲೆ ಕುತ್ಕೊಂಡು ಹಿಂಗೆ ಆಡ್ದಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ ಆ ರೀತಿ ಅನ್ಸುತ್ತೆ. ಇದಕ್ಕೆ ನಿಮಗೆ ಶಾಫ್ಟ್ ಡ್ರೈವ್ ಬರಲ್ಲ, ಬೆಲ್ಟ್ ಡ್ರೈವ್ ಬರಲ್ಲ, ಚೈನ್ ಡ್ರೈವೇ ಬರೋದು. ಸೊ ನೀವು ನಾರ್ಮಲ್ ಆಗಿ ಗಾಡಿಗಳನ್ನ ಹೆಂಗೆಲ್ಲ ಮೇಂಟೈನ್ ಮಾಡ್ತೀರೋ, ಲೂಬ್ ಹಾಕೋದು, ಚೈನ್ ಕ್ಲೀನ್ ಮಾಡೋದು, ಪ್ರತಿಯೊಂದು ಮಾಡಬೇಕು. ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡಿಸಿದ್ರಾ? ಎಷ್ಟು ಕಿಲೋಮೀಟರ್ ಆಗಿದೆ? 12,000 ಅಲ್ವಾ? ಸೊ 12,418 ಕಿಲೋಮೀಟರ್ಸ್ ಆಗಿದೆ. ಅವರು ಕ್ಲೀನಾಗಿ ಮೇಂಟೈನ್ ಮಾಡಿರೋದಕ್ಕೆ ಇನ್ನು ಸ್ಟಾಕಲ್ಲಿ ಏನು ಸ್ಪ್ರಾಕೆಟು, ಚೈನು ಎಲ್ಲ ಬಂದಿತ್ತು ಅದೇ ಇದೆ. ಇನ್ನು ಮಿಕ್ಕಿದ್ದು ನಿಮಗೆ ಕಂಪ್ಲೀಟಾಗಿ ನಾನು ಆನ್ ದ ವೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಈ ಸ್ಟಾರ್ಟಿಂಗಲ್ಲಿ ಹೇಳಿದೆ, ನೀವು ಚಾರ್ಜಿಂಗ್ ಕೂಡ ಡೈರೆಕ್ಟಾಗಿ ಇಲ್ಲಿಂದನೇ ಹಾಕ್ಕೋಬೋದು, ಅಡಿಷ್ನಲ್ ಆಗಿ ಏನು ಹಾಕ್ಸ್ಕೊಳೋದು ಬೇಡ. ಸೊ ಅದಕ್ಕಂತಾನೆ ಅವರು ಏನು ಮಾಡಿದ್ದಾರೆ ಅಂದರೆ LGP ಇದು ಜಾಮಿಟ್ರಿ ಬಾಕ್ಸ್ ಅವರು. ನೋಡಿ ಸ್ನೇಹಿತರೆ, LGP. ಸೊ ಇದು ಬಟನ್ ಇಲ್ಲಿಂದ ಚಾರ್ಜ್ ಆಗುತ್ತಾ? ನಾನು USB ಪ್ಲಗ್ ಮಾಡ್ಕೊಂಡು ಇಲ್ಲಿ ಹಾಕ್ತೀರಾ ಅಲ್ವಾ? ಓಕೆ ಬ್ರೋ. ಸೊ ಎಲ್ಲ ಫೋನ್ಗೂ ಕಂಫರ್ಟಬಲ್ ಆಗುತ್ತಾ ಇದು? ಫೈನ್, ಆಯ್ತಲ್ಲ. ಸೊ ಇನ್ನೇನು ಇಲ್ಲ ಸ್ನೇಹಿತರೆ, ಆನ್ ದ ವೇ ನಾನು ನಿಮಗೆ ಗಾಡಿ ಸ್ಪೀಡು, ಸೌಂಡು ಎಲ್ಲ ಟೆಸ್ಟ್. ಬನ್ನಿ ಸ್ನೇಹಿತರೆ, ಒಂದು ಸಾರಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಓ ಮೈ ಗಾಡ್ ಸ್ನೇಹಿತರೆ, ಗಾಡಿ ಮಾತ್ರ ಹೆವಿ ಕ್ರೇಜಿ ಆಗಿದೆ. ವಾ, ಏನು ಲವ್ ಆಗ್ತಿದೆ ಸ್ನೇಹಿತರೆ, ನಿಜ ಹೇಳ್ತಿದ್ದೀನಿ ನಾನು. ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಲವ್. ಇದರಲ್ಲಿ ಮತ್ತೆ ನಿಮಗೆ ಬರುತ್ತೆ ಡ್ಯುಯಲ್ ABS, ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕಡೆನೂ ನಿಮ್ಗೆ ABS ಬರುತ್ತೆ. ಗಾಡಿ ನಮ್ಮ ಕೈಗೆ ಕಂಟ್ರೋಲ್ಗೆ ಹೆಂಗೆ ಸಿಗುತ್ತೆ ಏನು ಎತ್ತ ನೀವೆಲ್ಲ ನೋಡ್ಬೋದು.
ಸೊ ಸಸ್ಪೆನ್ಷನ್ ನಾನು ಹೇಳ್ದಂಗೆ ನೋಡಿ ಎಷ್ಟು ಸ್ಮೂತ್ ಆಗಿದೆ. ಒಂದು ಕಡೆ ಹಿಂಗೆ ಕುಕ್ಕಿದ್ರೂ ನಿಮಗೆ ಗೊತ್ತಾಗೋದೇ ಇಲ್ಲ ಸಸ್ಪೆನ್ಷನ್ ಕುಕ್ತಿದೆ ಅಂತ ಅಂದ್ಬಿಟ್ಟು. ನೀವು ಆರಾಮ್ಗೆ ಹಿಂಗೆ ಕೂತಿರ್ತೀರ. ಪ್ಲಸ್ ನಿಂತ್ಕೊಂಡೆಲ್ಲ ನಾವು ಆರಾಮ್ಗೆ ಹೋಗ್ಬೋದು. ಸೊ ಹಿಂಗೇನಾದರೂ ಹೋಗ್ತಿದ್ದೀರಾ ಇಟ್ಸ್ ರಿಯಲಿ ಕಂಫರ್ಟಬಲ್, ಈಸಿ. ನೀವೇನು ಟೆನ್ಷನ್ ತೊಗೊಳೋದು ಬೇಡ, ಹೋಗ್ತಾ ಇರ್ಬೋದು ಹಂಗೆ. ಸೊ ನೋಡಿ ನೋಡಿ ಹಿಂದೆ ಒಂದ್ಸರ್ತಿ ಕೇಳಿಲ್ಲ, ಕೇಳಿದೆ ಅದು ಎಷ್ಟು ಸಕ್ಕದ ಬರ್ತಿದೆ. ಹೌದೌದು, ನೀವು ಓಡಿಸ್ಬೇಕಾದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಬಟ್ ಹಿಂದ್ಗಡೆ ಹೆಂಗ್ ಬರುತ್ತೆ. ಹೌದೌದು, ನಾನು ಅದನ್ನೇ ಅನ್ಕೊಂಡು ನಾನು ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಸೌಂಡ್ ಕೇಳಿಸ್ತಿಲ್ಲ ಅಲ್ಲ, ಬಟ್ ನಿಮಗ್ ಕೇಳಿಸುತ್ತೆ. ಆಚೆ ಅದು ಹೆಂಗೆ ಇನ್ಲೈನ್ 4 ತರನೇ ಬರೋದು. ಹೌದೌದು, ಸೌಂಡ್ ಮಾತ್ರ. ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ. ಇದು ನಮ್ಮ ಬೆನೆಲಿ TRK 502 ಗಾಡಿದು ಒಂದು ಪರ್ಫಾರ್ಮೆನ್ಸು ರಿವ್ಯೂ. ನಿಮಗೆ ಮತ್ತೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ನಿಮಗೆ 2 ಮಿರರ್ಸ್ ಕೊಡ್ತಾರೆ, ಎಲ್ಲ ಕ್ಲೀನಾಗಿ ವಿಸಿಬಲ್ ಆಗಿದೆ. ಸೊ ಡ್ಯೂಕ್ಗಿಂತ ಕ್ಲಿಯರ್ ವ್ಯೂ ಇದೆ. ನಾನು ಇವಾಗ ತಾನೇ ಅದನ್ನು ಅಬ್ಸರ್ವ್ ಮಾಡ್ಕೊತಾ ಇದ್ದೆ. ಸೊ ರೈಡ್ ಮಾಡಬೇಕಾದ್ರೆ ಬಂದುಬಿಟ್ಟು ಹಿಂದೆಗಡೆ ಬರೋದು ಕ್ಲಿಯರ್ ವ್ಯೂ ಕೊಟ್ಟಿದ್ದಾರೆ, ತುಂಬ ಕ್ಲಿಯರ್ ವ್ಯೂ. ಸೊ ನೋಡಿ ಸ್ನೇಹಿತರೆ, ಇವಾಗ ಇನ್ನೂ ಒಂದು ವಿಷಯ, ಇನ್ನೂ ಒಂದು ಕ್ವಿಕ್ ಫೀಚರ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇರೋದು ವಿಂಡ್ಶೀಲ್ಡು. ನಾರ್ಮಲಾಗೆ ನೀವು ಬೇರೆ ಗಾಡಿಗಳ ಬಗ್ಗೆ ಎಲ್ಲ ನೋಡಿದ್ರೆ ನಿಮಗೆ ವಿಂಡ್ಶೀಲ್ಡು ಚಿಕ್ಕದಾಗಿ ಕೊಡ್ತಾರೆ, ಇಲ್ಲ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕೊಡ್ತಾರೆ. ಬಟ್ ಇದರಲ್ಲಿ ನಿಮಗೆ ಇಷ್ಟುದ ವಿಂಡ್ಶೀಲ್ಡ್ ಬರುತ್ತೆ. ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತ ಅಂದರೆ, ನೀವು ನೋಡಿದ್ರೆ ಇದು ವಿಂಡ್ಶೀಲ್ಡ್ ಬಂದುಬಿಟ್ಟು ಆ್ಯಕ್ಚುಲಿ ಕರ್ವ್ ಆಗಿದೆ. ಸೊ ಏನಾಗುತ್ತೆ, ವಿಂಡ್ ಇಲ್ಲಿ ಹೊಡೆದಾಗ ಟರ್ಬುಲೆನ್ಸಿಂದ ನಮಗೆ ಹಿಂಗೆ ಬರೋದಿಲ್ಲ, ಸೊ ಹಿಂಗೆ ಮೇಲಕ್ಕೆ ಹೋಗುತ್ತೆ. ಅದು ನೀವು ಕ್ಯಾಲ್ಕುಲೇಟ್ ಮಾಡು, ಅವರು ಪ್ರತಿಯೊಂದೂ ಕ್ಯಾಲ್ಕುಲೇಟ್ ಮಾಡಿಬಿಟ್ಟೆ ಅದೆಲ್ಲ ರೆಡಿ ಮಾಡಿದ್ದಾರೆ. ಪ್ಲಸ್ ಹ್ಯಾಂಡ್ ಗಾರ್ಡ್ ಸಿಗುತ್ತೆ ನೋಡಿ, ಹಿಂದೆಯಿಂದ ವೀವಿಂಗ್ ಕಾಣಿಸುತ್ತೆ. ಯಾವುದೋ ನಿಜವಾದ ಸೂಪರ್ ಬೈಕ್ ನಿಂತಿದೆ. ಹೆಂಗೆ ಅನಿಸುತ್ತೆ ಅಂತ ಅಂದರೆ, ನಾನು ಇಮಿಡಿಯೇಟಾಗಿ ನೋಡಿದ ತಕ್ಷಣ, ಇವಾಗ ಎಲ್ಲೋ ನೋಡ್ತಿರ್ತೀನಿ, ಇಮಿಡಿಯೇಟಾಗಿ ನೋಡಿದ ತಕ್ಷಣ ಫಸ್ಟ್ ನನಗೆ ಅನಿಸೋದು ಯಾವ್ದು ಗುರು ಇದು ಸೂಪರ್ ಬೈಕು ADV ಅಂತ. ಸೊ ಲಿಟ್ರಲಿ ದಿಸ್ ಇಸ್ ಅ ಸೂಪರ್ ಬೈಕ್ ಕಮ್ಸ್ ADV. ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲಿಂದ ಓಡಿಸ್ಕೊ ಬರಬೇಕಾದ್ರೆ ಯಾವುದೋ ದೊಡ್ಡ ಗಾಡಿ ಓಡಿಸ್ತಾ ಇದ್ದೀನಿ, ಒಳ್ಳೆ ಅನ್ಕಂಫರ್ಟಬಲ್ ಫೀಲಿಂಗ್ ಇದೆ, ಭಯ ಆಗ್ತಿದೆ ಅಂತ ಅಂದ್ಕೊಂಡೆ. ಹತ್ತು ಕುತ್ಕೊಂಡು ಓಡಿಸಿದ್ದೆ ಇಷ್ಟು ದೂರ, ವೆರಿ ಕಂಫರ್ಟಬಲ್. ಐ ಆಮ್ ರಿಯಲಿ ಹ್ಯಾಪಿ ಟು ಡ್ರೈವ್ ದಿಸ್ ಬೈಕ್ ಫಾರ್ ಅನದರ್ 500 ಕಿಲೋಮೀಟರ್ಸ್. ಹಿಂಗೆ ಸಖತ್ತಾಗಿದೆ ಗಾಡಿ ಮಾತ್ರ. ಆಲ್ ರೈಟ್ ಸ್ನೇಹಿತರೆ, ಒಂದು ವೇಳೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ ಆಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಆಮೇಲೆ ವಿನಾಯಕ್ ಅವ್ರಿಗೋಸ್ಕರ ಒಂದು ಥಮ್ಸ್ ಅಪ್ ಹಾಕಿ, ಕಮೆಂಟ್ ಹಾಕಿ, ಗಾಡಿ ಬಗ್ಗೆ ನೀವೇನು ಅನ್ಕೊತಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಇವತ್ತಿನ ತುಂಬ ಪ್ಲ್ಯಾನ್ಸ್ ಇದೆ ಹೋಗೋದಕ್ಕೆ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದುಬಿಡೋಣ. ಮಿಕ್ಕಿದ್ದು ಆಮೇಲೆ ನೋಡ್ಕೊಳ್ಳೋಣ. ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್ ಬಾಯ್.